ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮಾಡೇವ್ರಿ ಕೆಂಪು ಚಟ್ನಿ, ಅದು ಒಣ ಮೆಣಸಿನ್ಕಾಯನ್ನ ಬಳಸಿ ಚಟ್ನಿ ಮಾಡೇವ್ರಿ. ಅಗದಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇನ್ನೊಂದು ಏನಂತಂದ್ರೆ ಈ ಒಂದು ಚಟ್ನಿ ನಾವು ರೊಟ್ಟಿಗೆ ಹಚ್ಕೊಂಡು ತಿಂತೇವೆ. ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡ್ರಿ ನೀವು ಪ್ರತಿ ಊಟದಾಗೂ ಚಟ್ನಿ ಬೇಕು. ಅದು ಒಂದು ಸ್ವಲ್ಪ ಮಾಡ್ಯಾಲ್ರಿ. ನಿಮಗೆ ಲಾಸ್ಟ್ ತೋರಿಸ್ತೇನೆ. ಒಂದು ಅರ್ಧ ಡಬ್ಬಿ ಅಷ್ಟು ಖಾರ ಮಾಡೇನು. ಅದು ನಮ್ಗೆ ಎಷ್ಟಂದ್ರೆ 1 ತಿಂಗಳು ಆಗ್ತದೆ ನೋಡ್ರಿ. ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆಹಣ್ಣ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಅಂದ್ರೆ ಹಸಿ ಶುಂಠಿ ಇವನ್ನೆಲ್ಲ ಹಾಕಿ ಮಾಡೋದ್ರಿಂದ ಪರಿಮಳನೂ ಅಷ್ಟು ಮಸ್ತ್ ಇರ್ತೈತಿ. ಮತ್ತು ಇನ್ನೊಂದು ಸ್ವಲ್ಪ ಪುದೀನನೂ ಕೂಡ ಹಾಕ್ಬೋದು ಇದ್ರೆ. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಲಾಗ್ನೇ ತೋರಿಸೇನು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ನೀವು ಇದನ್ನು ಏನಂತಂದ್ರೆ ಒಂದು ಸ್ವಲ್ಪ ದೋಸೆಗೂ ಹಚ್ಚಿ, ಅಂದ್ರೆ ದೋಸೆ ಕೆಂಪು ಚಟ್ನಿ ಹಚ್ತಾರಲ್ರಿ, ಅದ್ರಾಗ ಪುಟಾಣಿದು ಹಾಕಿ ಮಾಡಿರ್ತೀವಿ. ಇದ್ರಾಗ ನಾವು ಪುಟಾಣಿದು ಏನಿಲ್ಲ, ಓನ್ಲಿ ಖಾರ, ಉಪ್ಪು, ಇದು ಖಾರ ಅಂತ ಇರತ್ತೈತ್ರಿ, ಉಪ್ಪು, ಕೊತ್ತಂಬರಿ, ಆನಂತರ ಕರಿಬೇವು, ಅಲ್ಲ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಮಾಡ್ತಾವಲ್ರಿ. ಅಗದಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಈಗ ನೋಡಿರಿ ಎಷ್ಟು ಮಾಡೇನು ತೋರ್ಸತ್ತಾನ ನೋಡ್ರಿ. ಇಲ್ಲೇ ಇಷ್ಟು ಅರ್ಧ ಡಬ್ಬಿ ಅಷ್ಟು ಖಾರ ಮಾಡಿ ಇಟ್ಕೊಂಡಿರ್ತಾನೋ. ಇದನ್ನು ಫ್ರಿಜ್ನಾಗ ಇಟ್ಟಿರ್ತೇವಲ್ರಿ, ಹಾಗಾಗಿ ಮತ್ತು ಹುಣಸೆಹಣ್ಣು ಹಾಕಿರ್ತೀವಿ. ಅದೇನು ಕೆಡಂಗಿಲ್ಲ. ನಮಗೆ ಮಿನಿಮಮ್ 1 ತಿಂಗಳು ಬರ್ತದೆ ನೋಡ್ರಿ ಖಾರ. ಮತ್ತು ನಮ್ಮ ಮನ್ಯಾಗ ಅಕಸ್ಮಾತ್ ಖಾರ ಆಗಿತ್ತಪ್ಪ, ನಮಗೆ ಮಾಡೋಕೆ ಟೈಮ್ ಸಿಗಲಿಲ್ಲ ಅಂದ್ರೆ ನಾವು ಕೊಂಡು ಖಾರ ಅಂತಂದ್ರೆ ಅಂಗಡಿ ಒಳಗೆ ಖರೀದಿ ಮಾಡ್ಕೊಂಡು ಕೂಡ ತಿಂತೀವಿ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಯೊಬ್ಬರು ರೂಢಿ ಆಗಿಬಿಟ್ಟದ್ರಿ ಅದು ಖಾರ ಬೇಕಾ. ಹಂಗಂದ್ರೆ ಇವ್ರು ಈ ಖಾರನ ಹೆಂಗೆ ಮಾಡೋದು ಮತ್ತು ಒಣ ಮೆಣಸಿನ್ಕಾಯಿ ಬಳಸಿ ಅಂತೇಳಿ ನೋಡೋದಾದ್ರೆ, ಇಲ್ಲಿ ನೋಡಿರಿ, ಇವ ಒಣ ಮೆಣಸಿನ್ಕಾಯಿ ಕಾಯಿ ರೀ. ಈ ಕಾಯಿನ ನಾವು ಏನು ಮಾಡೋದಂದ್ರೆ ಸ್ವಲ್ಪ ನಾಳೆ ಬೆಳಿಗ್ಗೆ ಮಾಡ್ತಾವಂದ್ರೆ ರಾತ್ರಿ ಬಿಸಿನೀರಾಗ ಅಥವಾ ತಣ್ಣೀರಾಗ ನೆನೆ ಇಡ್ರಿ. ನೆನೆ ಇಟ್ಟರೆ ಈ ಥರ ಆಗಿರ್ತಾವೆ ನೋಡ್ರಿ ಅದು. ಇವಾಗ ನಾವೇನು ಮಾಡ್ಬೇಕಂದ್ರೆ ಅವನಷ್ಟು ಪೂರ್ತಿ ನೀರೆಲ್ಲ ಹೋಗ್ಬೇಕ್ರಿ ಅದು. ಹಂಗೆ ನೀವು ನೀರೆಲ್ಲನೂ ಹಿಂಡಿ ತೆಗೀರಿ, ನೀರೆಲ್ಲ ಹೋಗ್ಬೇಕದ. ಅದಕ್ಕೆ ಒಂದು ಸ್ವಲ್ಪ ಏನಂತಂದ್ರೆ ಈ ಥರ ಕಂಟೈನರ್ ಒಳಗೆ ಹಾಕಿರಿ, ಇಲ್ಲ ಅಂದ್ರೆ ಕೈಲೇನೆ ಹಿಂಡಿ ತೆಗೀರಿ. ನಾನು ಖಾರ ಮಾಡೇನ್ರಿ 2 ದಿನ ಕೈಗೆ ತ್ರಾಸಾತು. ಯಾಕಂದ್ರೆ ಅಷ್ಟು ಉರಿಯಾತಿತ್ತು ರೀ ಕೈಯ. ಏನಂತಂದ್ರೆ ಲಾಸ್ಟ್ನೇಗೆ ಒಂದು ಸ್ವಲ್ಪ ಜಾರ್ನ್ಯಾಗ ಖಾರ ಉಳ್ದತ್ತಂತ ಕೈಲೇ ಹಾಕೀನಿ. ಕೊಬ್ಬರಿನ ಹಚ್ಕೊಂಡು ರಗಡಾಯಿತು. ಅಷ್ಟು ಖಾರ ಐತೆ ನೋಡ್ರಿ. ಅದಷ್ಟು ಒಂದು ಸ್ವಲ್ಪ ಸ್ಪೂನ್ಲೆ ಹತ್ತಿಕ್ಕಿ ಅಥವಾ ಒಂದು ಕೈಗೆ ಏನಾರ ಹ್ಯಾಂಡ್ ಗ್ಲೌಸ್ ಹಾಕೊಂಡು ತೆಗೀರಿ. ಭಾಳ ಖಾರ ಐತ್ರಿ. ಮತ್ತು ಇಲ್ಲಿ ನೋಡಿರಿ, ಇಲ್ಲೇ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡನು, ಜೀರಿಗೆ ತೊಗೊಂಡನು, ಆನಂತರ ಹಸಿ ಶುಂಠಿ, ಬೆಲ್ಲ, ಕರಿಬೇವು, ಕೊತ್ತಂಬರಿ ಇಷ್ಟು ತೊಗೊಂಡನು ನೋಡಿರಿ. ಇನ್ನೂ ಇದಕ್ಕೆ ತೊಗೋಬೇಕಂದ್ರೆ ನಾವು ಉಪ್ಪು ಹಾಕಬೇಕು ಮತ್ತು ಪುದೀನ ಹಾಕಬೇಕು. ಇದ್ರೆ ಹಾಕಿರಿ. ಈಗ ನೋಡಿರಿ, ನಾವು ಇಷ್ಟೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೇವಲ್ಲ, ಒಣ್ಣೆಗೆ ನಾವು ಏನು ಮಾಡೋಣ ಅಂದ್ರೆ, ನೀವು ಕುಟ್ತಾನಂದ್ರೆ ಕಲ್ಲಾಗೂ ಕುಟ್ಬೋದು. ನನಗೆ ನಮ್ಮ ಮಗಳು ಹೋಗ್ಬೇಕದಾಳ್ರಿ, ಆಕಿನ ಸ್ನಾನ ಮಾಡಿಸೋದು ಹಿಂಗೆ ಆಕತ್ತಲ್ಲ, ಅದಕ್ಕಾಗಿ ನಾನು ಏನು ಮಾಡತ್ತೇನಂದ್ರೆ ಕುಟ್ಟೋದಿಲ್ಲ ರೀ ಜಾರಿಗೆ. ಅಂದ್ರೆ ಈಗ ಒಂದು ಗ್ರೈಂಡ್ರಿಗೆ ಹಾಕಿಬಿಡ್ತಾನೆ, ಮಿಕ್ಸರ್ಗೆ. ಇಲ್ಲಿ ನೋಡಿರಿ, ಹಸಿ ಶುಂಠಿಯನ್ನು ಹಾಕತ್ತಾನೆ. ಈಗ ಮೆಣಸಿನ್ಕಾಯಿ ಎಲ್ಲ ಹಾಕಿದ ನಂತರ ಹಸಿ ಶುಂಠಿ, ಆನಂತರ ಹುಣಸೆಹಣ್ಣು ಹಾಕೋದ್ರಿಂದ ಅದು ಕೆಡುವುದಿಲ್ಲ ಮತ್ತು ಟೇಸ್ಟ್ ಹತ್ತತಿ. ಹುಳಿನೂ ಹತ್ತತಿ, ಖಾರ ಹುಳಿ ಸ್ವೀಟ್ ಹತ್ತತಿ ನೋಡಿರಿ. ಈಗ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿನು. ಇನ್ನು ಜೀರಿಗೆ ಅಷ್ಟೆಲ್ಲನೂ ಹಾಕಿ ನಾವು ಏನು ಮಾಡೋದಂದ್ರೆ ಬೆಳ್ಳುಳ್ಳಿ ಜೀರಿಗೆನೆಲ್ಲ ಹಾಕಿ ನಮಗೆ ಹೆಂಗಂತಂದ್ರೆ ಸಣ್ಣಾಗಿರ್ಬೇಕು ಅದು, ಹಂಗೆ ನಾವು ರುಬ್ಕೊಂಬರ್ಬೇಕಾಕತಿ. ಮತ್ತು ಈಗ ನಾವು ಜಾಸ್ತಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರಿ. ಉಪ್ಪು ಹಾಕಿರಿ ಯಾವುದೋ ಅಡುಗೆನೂ ಕೆಡಂಗಿಲ್ಲ. ನನ್ನ ಮಗಳು ಮಮ್ಮಿ ಏನು ಮಾಡತ್ತೀನಿ ನೋಡಂತ ಹಾಕಿ ನಾನು ಖಾರ ಮಾಡಲಿ ಅಂತ ಬಂದಾಳು. ಅದಕ್ಕಾಗಿ ಇಳಿಯಮ್ಮ ನಿನ್ನ ಸಂಬಂಧ ನಾ ಮಾಡತ್ತಿಲ್ಲ ಇಲ್ಲಿಕಂದ್ರೆ ಅರದು ಮಾಡ್ತಾರೆ ನಮ್ಮ ವಾದು ರೀ. ಅಗದಿ ಮಸ್ತಾಗಿರ್ತೈತೆ. ನಮ್ಮ ಅವ್ವನ್ಗೆ ತೋರಿಸ್ತಾನೆ ರೀ ನಿಮ್ಗೆ. ಅವ್ರು ವಡೆ ಒಳಗೂ ಆಲೂಗಡ್ಡೆ ಪಲ್ಯ ತಿನ್ನಂಗಿಲ್ಲ ರೀ. ಈ ಥರ ಖಾರ ಬೇಕು ರೀ ನಮ್ಮ ಮನ್ಯಾಗ, ತವ್ರ ಮನ್ಯಾಗ. ನಮ್ಮ ವಾರ ಕೈಲೇನೆ ಅರಿತಾರೆ ಹಿಂಗೆ. ಆದ್ರೆ ನನಗೆ ಈಕಿ ಸಂಬಂಧನ ಅರಿಯಂಗಿಲ್ಲ, ಬಿ ಪಿ ಸಂಬಂಧ. ನೋಡಿರಿ, ಮಿಕ್ಸರ್ ಹಾಕೊಂಬನ್ರಿ. ಇಷ್ಟೆಲ್ಲ ರೆಡಿ ಆಗೈತಿ. ನಾನು ಆವಾಗ ನಿಮ್ಗೆ ಬೆಲ್ಲ ಹಾಕಿಲ್ಲ ತೋರಿಸಲ್ರಿ. ಇಷ್ಟು ಬೆಲ್ಲನ ನೀವು ಪುಡಿಯಾಗಿ ಮಾಡಿ ಹಾಕಬೇಕು. ನಾನು ಒಂದು ಸ್ವಲ್ಪ ತೋರ್ಸಕ್ಕೆ ಇಷ್ಟು ಹಾಕೇನು. ಇಷ್ಟು ಬೆಲ್ಲ ಹಾಕಿರೋ ಅದಕ್ಕೇನು ಅದು ಹತ್ತಲಿಲ್ಲ ರೀ. ಮತ್ತೇನು ಮಾಡೀನಿ ಅಂದ್ರೆ ಮತ್ತಷ್ಟು ಬೆಲ್ಲ ಹಾಕೀನಿ ರೀ. ಯಾಕಂದ್ರೆ ಭಾಳ ಖಾರ ಆಗಿತ್ತದ. ಅದಕ್ಕಾಗಿ ಮತ್ತಷ್ಟು ಬೆಲ್ಲ ಹಾಕಿ ಅಗದಿ ಸಣ್ಣಗೆ ಆ ಬೀಜ ಎಲ್ಲ ಸಣ್ಣಾಗಿರಬೇಕು, ಹಂಗೆ ನೀವು ರುಬ್ಕೊಂಬರ್ರಿ. ನೋಡಿರಿ ಹೆಂಗೆ ಮಸ್ತಾಗೈತಲ್ಲ ಖಾರ. ಫ್ರೆಂಡ್ಸ, ನೀವು ಕೂಡ ಕೆಂಪಗೆ ಚಟ್ನಿಯನ್ನು ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹಸಿ ಕಾಯಿಗಿಂತ ಒಣ ಕಾಯಿ ಹಾಕಿ ಮಾಡ್ತಾವಲ್ರಿ, ಅಗದಿ ಮಸ್ತ್ ಇರ್ತೈತಿ. ನೀವು ಕೂಡ ಮಾಡ್ಕೊಂಡು ತಿನ್ನಿರಿ. ಮತ್ತು ಮುಂದಿನ ವ್ಲಾಗ್ನ್ಯಾಗ ಅಥವಾ ಮುಂದಿನ ರೆಸಿಪಿ ಒಳಗೆ ಭೇಟಿ ಆಕನ್ರಿ. ಬಾಯ್ ರೀ ಎಲ್ಲರಿಗೂ.